ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ್, ಶತಾಯು ಆಯುರ್ವೇದ ಸಂಸ್ಥಾಪಕ. ಇಂದಿನ ಕಾರ್ಯಕ್ರಮ ಬಂದುಬಿಟ್ಟು ಅಜೂಸ್ಪರ್ಮಿಯಾ ಗುಣಪಡಿಸ್ಕೊಳ್ಳಿ ಅಂತ. ಹೌದು, ತಾವೆಲ್ಲ ನೋಡ್ತಾ ಇರ್ಬೋದು, ತುಂಬ ಜನಕ್ಕೆ ಎಸ್ಪೆಷಲಿ ಗಂಡು ಮಕ್ಕಳಲ್ಲಿ ಈ ಅಜೂಸ್ಪರ್ಮಿಯಾ ಪ್ರಾಬ್ಲಮ್ಮು ತುಂಬಾ ಕಾಣ್ಕೊಳ್ತಾ ಇದೆ. ಎಷ್ಟೊಂದು ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ಏನೆಲ್ಲ ಟೆಸ್ಟ್ಗಳು ಮಾಡಿಸ್ತಾರೆ, ಏನೆಲ್ಲ ಟ್ರೀಟ್ಮೆಂಟ್ಗಳು ಮಾಡಿಸ್ತಾರೆ. ಅಂದರೂ ಕೂಡ 1% ಕೂಡ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಯಾವಾಗ ನೀವು ರಿಪೋರ್ಟ್ಸ್ ಮಾಡಿದಾಗೂ ಅಜೂಸ್ಪರ್ಮಿಯಾನೇ ಬರ್ತಾ ಹೋಗುತ್ತೆ. ಸೊ ಹಾಗಾದರೆ ಅಜೂಸ್ಪರ್ಮಿಯಾ ಇದೆ ಅಂದ ತಕ್ಷಣ ಹೆದರ್ಕೊಳ್ಳೋದು ಬೇಡ. ಅದು ಯಾಕೆ ಬರುತ್ತೆ, ಹೇಗಿರುತ್ತೆ, ಅದಕ್ಕೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಇದೆ. ನಾವು ನಮ್ಮ ಶತಾಯುನಲ್ಲಿ 125 ವರ್ಷದಿಂದ ಈ ಅಜೂಸ್ಪರ್ಮಿಯಾ ಟ್ರೀಟ್ಮೆಂಟು ಯಾವ ಥರ ಕೊಡ್ತಾಯಿದ್ದೀವಿ, ಆಮೇಲೆ ಯಾವ ಥರ ಇದ್ರದ್ದು ಒಂದು ಸಕ್ಸಸ್ ರೇಟ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ತಾವು ನೋಡಿರ್ಬೋದು, ಒಂದು ಸರಿ ನಿಮ್ಮದು ಸೆಮೆನ್ ಅನಾಲಿಸಿಸು ಅಜೂಸ್ಪರ್ಮಿಯಾ ಅಂತ ಬರ್ತಾ ಇದ್ದಂಗೆ ಪ್ರತಿಯೊಬ್ಬರು ಕೂಡ ಇನ್ಕ್ಲೂಡಿಂಗ್ ಡಾಕ್ಟರ್ಸು ತಮಗೆ ಹೆದರ್ಸೋದೇನು ಅಂತಂದರೆ, ಇನ್ನು ನಿಮಗೆ ನಿಮ್ಮ ಸ್ಪರ್ಮಿಂದ ಮಗು ಆಗೋದಿಲ್ಲ. ಸೊ ಹಾಗಾಗಿ ತಾವು ಕಂಪಲ್ಸರಿ ಡೋನರ್ ಸ್ಪರ್ಮಿಗೆ ಹೋಗಿ ಅಂತ. ಇನ್ನು ಕೆಲವೊಂದು ಡಾಕ್ಟ್ರು ಏನು ಮಾಡ್ತಾರೆ, ಕೆಲವೊಂದು IVF ಸೆಂಟ್ರವರು ನಿಮ್ಮದು ಇರೋದನ್ನೇ ನಾವು ಒಂದು ಮೈಕ್ರೋಟೆಸಾ ಮಾಡಿಬಿಟ್ಟು ಅಲ್ಲಿ ಒಂದಷ್ಟು ಲೈವು ನಮಗೆ ಇದು ಸ್ಪರ್ಮ್ ಸಿಗುತ್ತೆ, ಅದನ್ನು ವಾಶ್ ಮಾಡಿಬಿಟ್ಟು ನಿಮ್ಮದು ವೈಫ್ ಎಗ್ ಜೊತೆ ಎಂಬ್ರಿಯೋನ ಡೆವಲಪ್ ಮಾಡಿಬಿಟ್ಟು IVF ಮಾಡೋಣ ಅಂತ ಒಂದಷ್ಟು ಹೋಪ್ ಕೊಡ್ತಾರೆ. ಆಮೇಲೆ ತಾವು ಎಷ್ಟೊಂದು IVF ಮಾಡಿಸ್ತಾ ಹೋಗ್ತೀರಾ, ಸಕ್ಸಸ್ ರೇಟ್ ಆಗೋದಿಲ್ಲ. ಯಾಕಂದರೆ 1, 2, 3 ಯಾಕೆ ಫಸ್ಟ್ ಆಫ್ ಆಲ್ IVF ತುಂಬ ಒಂದು ಎಕ್ಸ್ಪೆನ್ಸಿವ್ ಪ್ರೊಸೆಸ್ಸು. ಅದರಲ್ಲೂ ಕೂಡ 2, 3 ಫೇಲ್ ಆದ ತಕ್ಷಣ ನಿಮಗೆ ಆ ಒಂದು ಮನಸ್ಸೇ ಇರೋದಿಲ್ಲ, ಇಲ್ಲ ನನಗೆ ಮಗು ಆಗೋದಿಲ್ಲ ಅಂತ ಒಂದು ನಿಮಗೆ ಖಚಿತವಾಗಿಬಿಡುತ್ತೆ. ಬಟ್ ಅಲ್ಲೇ ಇರೋದು ನಮ್ಮದು ಶತಾಯುವಿನ ಟ್ರೀಟ್ಮೆಂಟ್ನ ಒಂದು ಸಕ್ಸಸ್ ರೇಟು. ಒಂದು ತಿಳ್ಕೋಬೇಕು, ಯಾವಾಗ ನಿಮಗೆ ಒಂದು 0 ಕೌಂಟ್ ಇದೆ, ಅಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ನೇ ಆಗ್ತಾಯಿಲ್ಲ ಅಂದರೆ ಇನ್ನು ಯಾವ ಟೆಸ್ಟ್ ಮಾಡಿ ಅವರು ಆ ಸ್ಪರ್ಮ್ನ ಹುಡುಕ್ಬಿಟ್ಟು ತೆಗೆದು ಅದನ್ನು ವಾಶ್ ಮಾಡಿ ಎಂಬ್ರಿಯೋ ಮಾಡಿ IVF ಮಾಡೋಕ್ಕಾಗುತ್ತೆ. ಫಸ್ಟ್ ಆಫ್ ಆಲ್ ಇದನ್ನು ತಾವು ತಿಳ್ಕೋಬೇಕು. ಬಟ್ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈ ಥರ 0 ಕೌಂಟ್ ಬಂದಿರೋರಿಗೆ ಕೆಲವೊಂದು ಟ್ರೀಟ್ಮೆಂಟ್ಗಳಿದೆ. ಅದಕ್ಕೆ ಅದು ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಬಟ್ ಫಸ್ಟ್ ನೀವು ಈ 0 ಕೌಂಟ್ ಬಂದರೆ ಅದು ಹೇಗೆ ಟ್ರೀಟ್ಮೆಂಟ್ ಆಗೋದಕ್ಕೆ ಒಂದು ಸಿಂಪಲ್ ಆಗಿರೋ ಒಂದು ಸ್ಟೋರಿ ಅಥವಾ ಒಂದು ಕಾನ್ಸೆಪ್ಟನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಲೇಬೇಕು ನಾನು. ಸೊ ನಿಮಗೇನಾಗುತ್ತೆ, ಅವಾಗೆ ಒಂದು ಕಾನ್ಫಿಡೆನ್ಸ್ ಲೆವೆಲು ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ನಮ್ಮ ಶತಾಯು ಆಯುರ್ವೇದದಲ್ಲಿ ಆಲ್ಮೋಸ್ಟ್ 125 ವರ್ಷದಿಂದ ನಾವು ಏನಿಲ್ಲ ಅಂದರೂ ಒಂದು 6 ರಿಂದ 7 ಲಕ್ಷ ದಂಪತಿಗಳಿಗೆ ಮಕ್ಕಳುಗಳಾಗಿದೆ. ಅದು ಯಾವುದು ಮೆಜಾರಿಟಿ 99% ಕೇಸಲ್ಲಿ ಅಜೂಸ್ಪರ್ಮಿಯಾ ಇರೋರಿಗೆ ಮಾತ್ರ. ಸೊ ಬನ್ನಿ ತಿಳ್ಕೊಳ್ಳೋಣ ಹೇಗೆ ಅಂತ. ಈಗ ನೋಡಿ, ಅಜೂಸ್ಪರ್ಮಿಯಾ ಇದೆ ಅಂತಂದರೆ ಅಲ್ಲಿ ಏನೋ ಒಂದು ನಿಮ್ಮ ಒಂದು ಬಾಡಿನಲ್ಲಿ ಪ್ರಾಬ್ಲಮ್ ಇದೆ ಅಂತ. ಹಾಗಾಗಿ ಈ ಸ್ಪರ್ಮ್ಗಳು ವೀರ್ಯಾಣುಗಳು ಉತ್ಪತ್ತಿ ಆಗ್ತಾಯಿಲ್ಲ. ಅದು ಯಾಕೆ ಆಗ್ತಾಯಿಲ್ಲ ಅಂತ ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟು. 0 ಇದೆ ಅಂದ ತಕ್ಷಣ ಅದನ್ನು ನೋಡೋಣ, ಇನ್ನೊಂದು ಟೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಸ್ಪರ್ಮ್ ತೆಕ್ಕೊಳ್ಳೋಣ. ಅದು ಫಸ್ಟ್ ಆಫ್ ಆಲ್ ಅವು ಪ್ರೊಡಕ್ಷನ್ ಸರಿ ಆಗ್ತಾಯಿಲ್ಲ. ಇನ್ನು ಆಗಿರೋ ಪ್ರೊಡಕ್ಷನ್ ಆಗಿರೋದು ಓಕೆ, ಕೆಲವೊಂದಕ್ಕೆ ಹೆಡ್ ಇಲ್ಲ, ಕೆಲವೊಂದಕ್ಕೆ ಟೇಲ್ ಇಲ್ಲ, ಕೆಲವೊಂದಕ್ಕೆ ಬಾಡಿ ಇಲ್ಲ. ಅಂಥ ಸ್ಪರ್ಮ್ನ ತೊಗೊಂಡು ವಾಶ್ ಮಾಡಿ ಹಾಕಿದರೆ ನೀವು ಇಮ್ಯಾಜಿನ್ ಮಾಡಿ ಹುಟ್ಟೋ ಮಗು ಹೇಗೆ ಹುಟ್ಟುತ್ತೆ ಅಂತ. ಅದನ್ನು ಕೂಡ ನೀವು ಎಷ್ಟೊಂದು ನೋಡಿರ್ಬೋದು, IVF ಮಾಡಿರೋ ಕೇಸ್ಗಳಲ್ಲಿ ಇಮ್ಮೆಚ್ಯೂರ್ ಮಗು ಹುಟ್ಟಿರೋದನ್ನು ತಾವು ಕೂಡ ನೋಡಿರ್ಬೋದು. ಸೊ ಹಾಗಾಗಿ ಇಲ್ಲಿ ಬನ್ನಿ, ನಿಮಗೊಂದು ಸಿಂಪಲ್ ಆಗಿರೋ ಒಂದು ನನ್ನ ಕಾನ್ಸೆಪ್ಟನ್ನ ಅರ್ಥ ಮಾಡಿಸ್ತೇನೆ. ಈಗ ತಾವು ಒಂದು ತಿಳ್ಕೊಬೇಕು, ನಮ್ಮ ದೇಹದಲ್ಲಿ ಅದನ್ನು ಸ್ಪರ್ಮ್ ಪ್ರೊಡಕ್ಷನ್ ಯಾವ ಥರ ಆಗುತ್ತೆ ಅಂತ. ಅದಕ್ಕೆ ಒಂದು ನಿಮಗೆ ಕಾನ್ಸೆಪ್ಟ್ ಹೇಳ್ತೀನಿ. ಹೇಗೆ ಅಂದರೆ, ಒಂದು ಬೀಜ ಇರುತ್ತೆ. ಯಾವುದೇ ಒಂದು ಬೀಜ ಬಿತ್ತಿದ ಮೇಲೆ ಅದು ಒಂದು ಗಿಡ ಆಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ನಮಗೆ, ಇದನ್ನು ಸ್ವಲ್ಪ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲು ಬೀಜ ಚೆನ್ನಾಗಿರಬೇಕು, ಬೀಜದ ಕ್ವಾಲಿಟಿ ಚೆನ್ನಾಗಿರಬೇಕು. ಆಮೇಲೆ ಬೀಜ ಯಾವ ಭೂಮಿಯಲ್ಲಿ ಹಾಕ್ತೀವಿ ಆ ಭೂಮಿ ಫಲವತ್ತಾಗಿರಬೇಕು, ಅಂದರೆ ಫರ್ಟೈಲ್ ಲ್ಯಾಂಡ್ ಇರಬೇಕು. ಚೆನ್ನಾಗಿರೋ ಭೂಮಿ ಇದ್ದರೆ ಮಾತ್ರ, ಚೆನ್ನಾಗಿರೋ ಬೀಜ ಹಾಕಿದರೆ ಮಾತ್ರ ಅದು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ. ಸೊ ಚೆನ್ನಾಗಿರೋ ಬೀಜ ಚೆನ್ನಾಗಿರೋ ಭೂಮಿಯಲ್ಲಿ ಹಾಕಬೇಕು ಅಂದರೆ ಇನ್ನೇನು ಬೇಕು ನಮಗೆ? ಗಾಳಿ, ಬೆಳಕು, ನೀರು, ಗೊಬ್ಬರ, ಇಷ್ಟೆಲ್ಲ ಕರೆಕ್ಟಾಗಿ ಇರಬೇಕು. ಸೊ ಇದೊಂದು 5 ಫ್ಯಾಕ್ಟರ್ ಚೆನ್ನಾಗಿತ್ತು ಅಂತಂದರೆ ಆ ಬೀಜ ಹಾಕಿರೋದು ಕರೆಕ್ಟಾಗಿ ಗಿಡ ಆಗಿ ಬೆಳೆಯುತ್ತೆ. ಈಗ ಇದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ, ಇವನ್ ನಿಮ್ಮದು ಲ್ಯಾಂಡ್ ತುಂಬ ಚೆನ್ನಾಗಿದೆ, ಜಮೀನು ಭೂಮಿ ತುಂಬ ಚೆನ್ನಾಗಿದೆ, ಫರ್ಟೈಲ್ ಆಗಿದೆ, ಬೀಜ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತೆ, ಗಿಡ ಆಗಿ ಬೆಳೆಯೋಕ್ಕಾಗಲ್ಲ. ಬೀಜ ತುಂಬ ಚೆನ್ನಾಗಿದೆ, ಗಾಳಿ ಬೆಳಕಿದೆ, ಗೊಬ್ಬರ ಇದೆ, ಎಲ್ಲ ಇದೆ, ಬಟ್ ಲ್ಯಾಂಡ್ ಸರಿಯಾಗಿಲ್ಲ, ಭೂಮಿ ಚೆನ್ನಾಗಿಲ್ಲ, ಅಲ್ಲಿಂದ ಅದನ್ನು ಬೇರುಗಳು ಬಿಟ್ಕೊಂಡು ಅದು ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಬೆಳೆಯೋದಿಲ್ಲ.
ಭೂಮಿನೂ ಚೆನ್ನಾಗಿದೆ, ಬೀಜನೂ ಚೆನ್ನಾಗಿದೆ, ಬಟ್ ಅದಕ್ಕೆ ಗಾಳಿ ಬೆಳಕು ಗೊಬ್ಬರ ಸರಿಯಾಗಿ ಹೋಗ್ತಾ ಇಲ್ಲ, ಆವಾಗೂ ಕೂಡ ಗಿಡ ಸರಿಯಾಗಿ ಬೆಳೆಯೋದಿಲ್ಲ. ಸೊ ಇದನ್ನು ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ರಾಗಿ ಇರುತ್ತೆ. ರಾಗಿ ಯಾವಾಗಲೂ ತಂಪಾಗಿರೋ ಜಾಗದಲ್ಲಿ ಬೆಳೆಯುವಂಥದ್ದು. ಅದನ್ನು ಉಷ್ಣ ಇರ್ತಕ್ಕಂಥ ಜಾಗ, ಈಗ ನಾರ್ತ್ ಕರ್ನಾಟಕ ಇರ್ಬೋದು ಅಥವಾ ಪಂಜಾಬ್ ಇರ್ಬೋದು, ಅಂಥ ಕಡೆ ರಾಗಿ ಬೆಳೆಯೋಕ್ಕಾಗೋದಿಲ್ಲ. ಯಾಕೆ ಅಲ್ಲಿಂದ ಎನ್ವೈರ್ಮೆಂಟ್ಗೆ ಅದು ಬೆಳೆಯೋದಿಲ್ಲ. ಹಾಗೆಯೇ ಜೋಳ ಎಲ್ಲ ತಂಪಾಗಿರೋ ಜಾಗದಲ್ಲಿ ಬೆಳೆಯೋದಿಲ್ಲ, ಅದಕ್ಕೆ ಒಂದು ಹೀಟ್ ಎನ್ವೈರ್ಮೆಂಟಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಅದೇ ಥರ ಪ್ರತಿಯೊಬ್ಬ ಮನುಷ್ಯನ ಬಾಡಿನಲ್ಲೂ ಕೂಡ, ಎಸ್ಪೆಷಲಿ ಟೆಸ್ಟಿಸಲ್ಲಿ ಅದರದ್ದೇ ಆದಂಥ ಒಂದು pH ಲೆವೆಲ್ ಇರುತ್ತೆ, ಅದರದ್ದೇ ಆದಂಥ ಒಂದು ಹಾರ್ಮೋನಲ್ ಲೆವೆಲ್ ಅಂತ ಇರುತ್ತೆ. ಸೊ ಅದರಲ್ಲಿ ಏನಾದರೂ ಏರುಪೇರು ಆಯಿತು, ವ್ಯತ್ಯಾಸ ಆಯಿತು ಅಂತಂದರೆ ತಮ್ಮಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಆಗ್ತಾ ಇರೋದಿಲ್ಲ. ಅದರ ಅರ್ಥ ನಿಮಗೆ ಮಕ್ಕಳೇ ಆಗೋದಿಲ್ಲ ಅಂತಿಲ್ಲ. ಯಾಕಂದರೆ ನಾನು ನೋಡಿದ್ದೀನಿ, ಎಷ್ಟೊಂದು ಜನ ಇಲ್ಲಿ ನಮ್ಮ ಹತ್ರ ಬಂದಾಗೆ ಎಲ್ಲ ಕಡೆ ಟ್ರೈ ಮಾಡಿರ್ತಾರೆ, ಪ್ರತಿಯೊಂದು IVF ಸೆಂಟ್ರಿಗೂ ಹೋಗಿರ್ತಾರೆ, 2, 3. ಇವಾಗಂತೂ ನಾನು ಲೇಟೆಸ್ಟಾಗಿ ನೋಡಿರೋದು 7 ಫೇಲ್ಡ್ IVF ಆಗಿರಿ ಬಂದಿರೋರು, ಅವರಿಗೆ 3 ಮಕ್ಕಳಾಗಿದೆ. ಸೊ ಅಷ್ಟು ಚೆನ್ನಾಗಿರೋ ಟ್ರೀಟ್ಮೆಂಟ್ ಇದೆ. ಸೊ ತಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಅದನ್ನು ಅರ್ಥ ಮಾಡೋಕ್ಕೆ ಅಂತಲೇ ನಾವು ಇದನ್ನು ವೀಡಿಯೋ ನಮ್ಮ TV9 ವಾಹಿನಿ ಮುಖಾಂತರ ಮಾಡ್ತಾಯಿದ್ದೀವಿ ನಾವು. ನೋಡಿ ಏನಾಗುತ್ತೆ ಅಂದರೆ, ಬೈ ಚಾನ್ಸ್ ಬೀಜ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಅದನ್ನು ಇಂಪ್ರೂವ್ ಮಾಡ್ಬೋದು. ಭೂಮಿ ಚೆನ್ನಾಗಿಲ್ಲ ಅಂದರೆ ಅದನ್ನು ಕೂಡ ಇಂಪ್ರೂವ್ ಮಾಡ್ಬೋದು. ಗಾಳಿ ಬೆಳಕು ನೀರು ಇರೋ ಕಡೆ ಜಾಗದಲ್ಲಿ ಚೆನ್ನಾಗಿರೋ ಬೀಜನ ಬಿತ್ತಿದರೆ ಸರಿಯಾಗಿ ಬರುತ್ತೆ, ಅದಕ್ಕೆ ಸರಿಯಾಗಿ ಗೊಬ್ಬರ ಹಾಕಿದರೆ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಅದೇ ಥರ ನಾನು ಆವಾಗೇ ಹೇಳಿದೆ ನಿಮಗೆ, ಟೆಸ್ಟಿಸಲ್ಲಿ ಕೆಲವೊಂದು ಹಾರ್ಮೋನಲ್ಲು ಬ್ಯಾಲೆನ್ಸ್ ಆಗ್ತಾ ಇರಬೇಕು. ಜೊತೆಗೆ pH ಲೆವೆಲ್ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಆ್ಯಸಿಡಿಕ್ ಲೆವೆಲ್ ಆಯಿತು, pH ಏನಾದರೂ ಇನ್ಕ್ರೀಸ್ ಆಯಿತು ಅಂದರೆ, ಆ್ಯಸಿಡಿಕ್ ಲೆವೆಲ್ ಆದರೆ ಸ್ಪರ್ಮ್ನ ಪ್ರೊಡಕ್ಷನ್ ಆಗೋಕ್ಕೆ ಬಿಡೋದಿಲ್ಲ, ಅದು ಚೆನ್ನಾಗಿ ಬೆಳೆಯೋಕ್ಕೆ ಬಿಡೋದಿಲ್ಲ, ಸಾಯಿಸ್ತಾ ಇರುತ್ತೆ. ಅಥವಾ ಅವಕ್ಕೆ ಸರಿಯಾಗಿ ಬೆಳವಣಿಗೆ ಇರದೇ ಇರೋದ್ರಿಂದ ಅವು ಕೆಲವೊಂದಕ್ಕೆ ತಲೆ ಇರೋದಿಲ್ಲ, ಕೆಲವೊಂದಕ್ಕೆ ಬಾಲ ಇರೋದಿಲ್ಲ, ಕೆಲವೊಂದಕ್ಕೆ ಬಾಡಿ ಇರೋದಿಲ್ಲ, ದೇಹ ಇರೋದಿಲ್ಲ. ಈ ಥರ ಒಂದು ಪ್ರೊಡಕ್ಷನ್ ಪ್ರೊಸೆಸ್ ಶುರು ಆಗುತ್ತೆ ಅಲ್ಲಿ. ಫಸ್ಟ್ ನಾವು ಅದನ್ನು ಕಂಡುಹಿಡಿಬೇಕು. ನಿಮ್ಮಲ್ಲಿ ಇರೋ ಅಜೂಸ್ಪರ್ಮಿಯಾನಲ್ಲಿ ಪ್ರಾಬ್ಲಮ್ ಏನಿದೆ, ಯಾಕೆ ನಿಮಗೆ ಬಂತು, ಅಲ್ಲೇನಾದರೂ ಟೆಸ್ಟಿಕಲ್ ಸೈಜಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಯಾಕಂದ್ರೆ ನಾವು ಮೆಜಾರಿಟಿ ಅಜೂಸ್ಪರ್ಮಿಯಾನಲ್ಲಿ ನೋಡಿದ್ದೀವಿ, ಟೆಸ್ಟಿಸು ಸ್ವಲ್ಪ ಸ್ಮಾಲ್ ಆಗಿರುತ್ತೆ. ಸೊ ನಾವು ಅದನ್ನು ಬೆಳವಣಿಗೆ ಆಗೋಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೆ ಸ್ಪರ್ಮ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾವು ಏನಿಲ್ಲ, ಸಿಂಪಲ್ಲಾಗಿ ಒಂದು ಸ್ಕ್ರೋಟಲ್ ಸ್ಕ್ಯಾನ್ ಮಾಡಿಬಿಟ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಮೇಲೆ ತುಂಬ ಜನಕ್ಕೆ ಇನ್ನೊಂದಿದೆ, ಯಾರ್ಯಾರು ಅಜೂಸ್ಪರ್ಮಿಯಾ ಅಂತ ಬರ್ತಾರೆ ಅವರೆಲ್ಲರೂ ಒಂದು ಸ್ಕ್ರೋಟಲ್ ಸ್ಕ್ಯಾನ್ ಮಾಡಿಸಿರ್ತಾರೆ. ಅಲ್ಲಿ ಯಾವಾಗೂ ವೆರಿಕೋಸಿಲ್ ಇದೆ, ನಿಮಗೆ ಇದು ಬ್ಲಾಕ್ ಆಗೋಗಿದೆ, ನಿಮ್ಮದು ಟೆಸ್ಟಿಸ್ ಚಿಕ್ಕದಿದೆ, ಇನ್ನು ನಿಮಗೆ ಮಗುನೇ ಆಗೋದಿಲ್ಲ ಅಂತ ಕೂಡ ಇತ್ತೀಚೆಗೆ ತುಂಬ ಡಾಕ್ಟರ್ಸ್ಗಳು ಹೆದರ್ಸ್ತಾ ಇದ್ದಾರೆ. ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಎಲ್ಲರಿಗೂ ಇಂಥದ್ದೇ ಇಷ್ಟೇ ಒಂದು ಸೈಜ್ ಇರಬೇಕು ಟೆಸ್ಟಿಸು ಅಂತೇನಿಲ್ಲ. ಕೆಲವ್ರಿಗೆ ಚಿಕ್ಕದಿದ್ದರೂ ಕೂಡ ಮಕ್ಕಳಾಗುತ್ತೆ, ಕೆಲವ್ರಿಗೆ ಎಷ್ಟೇ ದೊಡ್ಡದಾಗಿದ್ದು ಅದು ಹೈಡ್ರೋಸಿಲ್ ಆಗಿದ್ರೂ ಕೂಡ ಮಕ್ಕಳಾಗುತ್ತೆ. ಸೊ ಹಾಗಾಗಿ ಅದನ್ನೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಫಸ್ಟ್ ಆಫ್ ಆಲು ನಾವು ನಿಮ್ಮಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ, ಹಾರ್ಮೋನಲ್ ಪ್ರಾಬ್ಲಮ್ ಏನಾದರೂ ಇದೆಯಾ, ಅಂದರೆ ಟೆಸ್ಟೆಸ್ಟ್ರಾನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಇರ್ಬೋದು, ಅಥವಾ ನಮ್ಮದು FSH, LH ಇದರಲ್ಲಿ ಏನಾದರೂ ವೇರಿಯೇಷನ್ ಇದೆಯಾ, ಅದನ್ನು ಸರಿ ಮಾಡ್ತು ಅಂತಂದರೆ ಸ್ಪರ್ಮ್ ಪ್ರೊಡಕ್ಷನ್ ಭಾಳ ಬೇಗ ಆಗುತ್ತೆ. ಯಾಕಂದ್ರೆ ತಾವು ಎಷ್ಟೊಂದು ಕಡೆ ನೋಡಿರ್ಬೋದು, ಅಜೂಸ್ಪರ್ಮಿಯಾ ಅಂದ ತಕ್ಷಣ ಒಂದಷ್ಟು ಮೈಕ್ರೋಟೇಸಾ ಅಂಥದ್ದೆಲ್ಲ ಮಾಡಿಬಿಟ್ಟು ಒಂದು ಸ್ಪರ್ಮ್ ತೆಕ್ಕೊಳ್ತಾರೆ, ವಾಶ್ ಮಾಡಿದ್ದೀವಿ ಹಾಕಿದ್ದೀವಿ ಅಂತ IVF ಮಾಡ್ತಾರೆ. 2-3 ಫೇಲ್ ಆದ ತಕ್ಷಣ ಇಲ್ಲ ನಿಮ್ಮ ಸ್ಪರ್ಮಲ್ಲಿ ಮಗು ಆಗೋದಿಲ್ಲ, ನೀವು ಕಂಪಲ್ಸರಿ ಡೋನರ್ ಸ್ಪರ್ಮ್ಗೆ ಹೋಗಬೇಕು ಅಂತ ಹೆದರ್ಸ್ತಾರೆ. ಆವಾಗ ನಿಮಗೆ ಬೇರೆ ದಾರಿ ಇಲ್ಲದೇ, ಬೇರೆ ಗತಿ ಇಲ್ಲದೇ, ಯಾರಿಗೂ ಹೇಳೋದಿಲ್ಲ, ಜಸ್ಟ್ ಒಂದು ಡೋನರ್ ಸ್ಪರ್ಮ್ ತೊಗೊಂಡು ಮಾಡಿ ಮುಗಿಸ್ಬಿಡಿ ಸರ್ ಅಂತ ಹೇಳ್ತೀರ. ಅದೆಲ್ಲ ಬೇಕಾಗಿಲ್ಲ. ಯಾವುದೇ ಥರ ಅಜೂಸ್ಪರ್ಮಿಯಾ ಇರಲಿ, ಬಟ್ ಒಂದು ಮಾತ್ರ ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ, ನಿಮಗೆ ನಿಮ್ಮದೇ ಸ್ಪರ್ಮಿಂದ ನಿಮ್ಮ ಮಗು ಆಗುತ್ತೆ, ಈವನ್ ಅಜೂಸ್ಪರ್ಮಿಯಾ ಇದ್ದರೂ ಕೂಡ. ಯಾಕಂದರೆ ಆವಾಗಿಂದ ಹೇಳ್ತಾ ಇದ್ದೀನಿ ನಿಮಗೆ, ನಮಗೆ ಬೀಜ ಚೆನ್ನಾಗಿ ಮಾಡೋಕ್ಕೂ ಟ್ರೀಟ್ಮೆಂಟ್ ಇದೆ, ಭೂಮಿ ಫಲವತ್ತಾಗಿ ಮಾಡೋಕ್ಕೂ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ನು, ನರ್ವ್ ಸಪ್ಲೈ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೂ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ, ಏನಾದ್ರು ಬ್ಲಾಕ್ಸ್ ಆಗಿದ್ರೂ ಕೂಡ ಟ್ರೀಟ್ಮೆಂಟ್ ಇದೆ. ಸೊ ಅದನ್ನು ಚೆನ್ನಾಗಿ ಬೆಳೆದ್ಬಿಟ್ಟು, ನಾನು ಮೆಜಾರಿಟಿ ಕೇಸಲ್ಲಿ ನೋಡಿದ್ದೀನಿ, ಬೈ ಚಾನ್ಸ್ ನಾವು ಒಂದು 6 to 9 months ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಬೈ ಚಾನ್ಸ್ ನಿಮಗೆ ಇನ್ನೂ ಅಜೂಸ್ಪರ್ಮಿಯಾನೇ ಇತ್ತು, 0 ಕೌಂಟ್ ಇತ್ತು ಅಂತಂದರೆ ಒಂದು 9 months ಆದಮೇಲೆ ಇಮ್ಮಿಡಿಯೇಟಾಗಿ ಮೈಕ್ರೋಟೇಸಾ ಮಾಡಿಬಿಡ್ತು ಅಂದರೆ ನಿಮಗೆ ಕ್ವಾಲಿಟಿ 100% ಚೆನ್ನಾಗಿ ಬೆಳೆದಿರ್ತಕ್ಕಂಥ ಸ್ಪರ್ಮ್ಸು ಒಂದು 100ರಿಂದ 150 ಸಿಗುತ್ತೆ. ಸೊ ಇಮ್ಯಾಜಿನ್ ಮಾಡಿ, 100ರಿಂದ 150 ನಿಮ್ಮದೇ ಸ್ವಂತ ಎಂಬ್ರಿಯೋ ಇರುತ್ತೆ. ಅಂದರೆ ವೈಫ್ ಹತ್ರ ಅಷ್ಟು ಎಗ್ಗು ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ. ಸೊ ಅಷ್ಟು ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ ಇದೆ, ತುಂಬ ಹೆದರ್ಕೊಳ್ಳೋದು ಬೇಡ. ಯಾಕಂದ್ರೆ ನಾನು ನಮ್ಮ ಶತಾಯುನಲ್ಲಿ ನೋಡಿದ್ದೀನಿ,
ತುಂಬ ಕಡೆ ಓಡಾಡ್ತಾರೆ, ಎಲ್ಲೂ ಆಗದೆ ಇರೋವಾಗ ಕೊನೆಗೆ ಯಾಕಂದ್ರೆ ನಿಮ್ಮ ಸ್ಪರ್ಮಿಂದ ಆಗಲ್ಲ ಅಂತ ಹೇಳಿದಾಗೆ ಭಯ ಪಟ್ಕೊಂಡು ನಿಮ್ಮ ಹತ್ರ ಏನಾದರೂ ಇದೆಯಾ ಅಂತ ಬರ್ತಾರೆ. ಅಂಥವರಿಗೆ ನಾವು ಮೆಜಾರಿಟಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಲ್ಮೋಸ್ಟ್ 99.5% ಸಕ್ಸಸ್ ರೇಟ್ ಇದೆ, ಎಸ್ಪೆಷಲಿ ಅಜೂಸ್ಪರ್ಮಿಯಾನಲ್ಲಿ. ಸೊ ನೀವು ಒಂಚೂರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಿಮ್ದು ಎಷ್ಟೇ ವರ್ಷದಿಂದ ಅಜೂಸ್ಪರ್ಮಿಯಾ ಇರಲಿ, ಓನ್ಲಿ ಥಿಂಗ್ ಒಂದೇ ರಿಕ್ವೆಸ್ಟ್ ಏನು ಅಂದರೆ, ನಿಮ್ಗೇನಾದರೂ ಯಂಗ್ ಏಜಲ್ಲೇ ಗೊತ್ತಾಯಿತು ಅಂತಂದರೆ ತುಂಬ ಕಡೆ ಟ್ರೈ ಮಾಡೋದಕ್ಕಿಂತ ಒಂದು ಸರಿ ನಮಗೆ ಇಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮದು ರಿಪೋರ್ಟ್ ಕಳಿಸಿ, ನಮ್ಮ ಡಾಕ್ಟ್ರ್ ಕನ್ಸಲ್ಟ್ ಮಾಡಿಬಿಟ್ಟು ನಿಮಗೆ ಕರೆಕ್ಟಾಗಿ ಅದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಎಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಳ್ತೀರಾ, ಎಷ್ಟು ಅರ್ಲಿಯಾಗಿ ನೀವು ಯಂಗ್ ಏಜಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತೀರಾ, ಅಷ್ಟು ಬೇಗ ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಯಾಕಂದ್ರೆ ನಮ್ಮ ಹತ್ರ ಮೆಜಾರಿಟಿ ಜನ ಬರೋರು 40-45 ವರ್ಷ ಏಜ್ ಆಗಿರುತ್ತೆ ಜೆಂಟ್ಸ್ಗೆ, ಮೇಲ್ಗೆ ಗಂಡಸರಲ್ಲಿ. ಆಮೇಲೆ ಫೀಮೇಲಲ್ಲಿ 38-40 ಆಗ್ತಾ ಇದ್ದಂಗೆ ಬರ್ತಾ ಇರ್ತಾರೆ. ಯಾಕಂತ ತಮಗೆಲ್ಲ ಗೊತ್ತಿರ್ಬೋದು, 40 ವರ್ಷ ಆಗ್ತಾ ಇದ್ದಂಗೆ ಹೆಣ್ಮಕ್ಳಲ್ಲಿ ಮೆನೋಪಾಸ್ ಶುರು ಆಗುತ್ತೆ. ಆವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಎಗ್ ಕ್ವಾಲಿಟಿ ಡ್ರಾಪ್ ಆಗ್ತಾ ಬರುತ್ತೆ. ನಾವು ಇವನ್ ಅಜೂಸ್ಪರ್ಮಿಯಾಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನೀವು ಅವ್ರ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಮಾಡಿದರೆ ನಿಮ್ಮದು ಕ್ವಾಲಿಟಿ ಆಫ್ ಎಗ್ ಇಲ್ಲದೆ ಇರೋದ್ರಿಂದ ಆವಾಗೂ ಕೂಡ ಮಗು ಆಗದೇ ಇರ್ಬೋದು. ಅದಕ್ಕೆ ಆದಷ್ಟು ನಿಮ್ಗೆ ಯಾವತ್ತು ಗೊತ್ತಾಗುತ್ತೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ರೆ, ಯಾಕಂದ್ರೆ ನಾವು ತುಂಬ ಯಂಗ್ ಜನರಲ್ಲಿ ನೋಡಿದ್ದೀವಿ ನಾವು, ಅವರು 6 ಮಂತ್ಸು 9 ಮಂತ್ಸು 1 ಇಯರ್ವರೆಗೆ ವೆಯ್ಟ್ ಮಾಡೋದು ಬೇಕಾಗಿಲ್ಲ ರಿಸಲ್ಟ್ ಬರೋದಕ್ಕೆ. ಕೆಲವರಿಗೆ 3 ಮಂತ್ಸು 4 ಮಂತ್ಸಲ್ಲೂ ಕೂಡ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ಅಜೂಸ್ಪರ್ಮಿಯಾ ಅಂದ ತಕ್ಷಣ, ಯಾಕಂದರೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ತಾವು, ಆಯುರ್ವೇದ ಬಿಟ್ಟರೆ ನಿಮಗೆ ಬೇರೆ ಕಡೆ ಅಜೂಸ್ಪರ್ಮಿಯಾಗೆ ಟ್ರೀಟ್ಮೆಂಟ್ ಇಲ್ಲ. ಆಮೇಲೆ ಎಷ್ಟೊಂದು ಜನ ನಮ್ಮ ಹತ್ರ ಬರ್ತಾರೆ, ಇಲ್ಲ ನಾವು ಕೇರಳಾಗೆ ಹೋಗಿದ್ವಿ, ಅಲ್ಲೂ ಆಯುರ್ವೇದಿಕ್ ತೊಗೊಂಡಿದ್ದೀವಿ, ನಮ್ಮ ಮನೆ ಹತ್ರ ಆಯುರ್ವೇದಿಕ್ ಇದರಲ್ಲಿ ತೊಗೊಂಡಿದ್ದೀವಿ ಅಂತ. ನಾವು ಶತಾಯುನಲ್ಲಿ ಎಷ್ಟು ಕಾನ್ಫಿಡೆಂಟಾಗಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, 125 ವರ್ಷದಿಂದ ಬರೀ ಮಕ್ಕಳಿಲ್ಲದೆ ಇರೋರಿಗೆ ಔಷಧಿ ಕೊಟ್ಟಿರೋದು ನಾವು ಶತಾಯುನಲ್ಲಿ. ಸೊ ಹಾಗಾಗಿ ನಮಗೆ ಕರೆಕ್ಟಾಗಿ ಗಂಡಸರಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ, ಹೆಣ್ಣು ಮಕ್ಕಳಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಟ್ಟರೆ ಯಾವ ಥರ ಇಂಪ್ರೂವ್ ಆಗುತ್ತೆ ಅಂತ ನಾವು ಮಾಡಿರೋದೇ ಇಷ್ಟು ವರ್ಷದಿಂದ ರಿಸರ್ಚ್ ಮಾಡಿ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇರೋದ್ರಿಂದ ಇಷ್ಟು ಕಾನ್ಫಿಡೆಂಟಾಗಿ ನಾವು ಈ TV9 ವಾಹಿನಿ ಮುಖಾಂತರ ನಿಮ್ಮೆಲ್ರಿಗೂ ಅನುಕೂಲ ಆಗಲಿ ಅಂತ ಈ ಥರ ವೀಡಿಯೋಗಳು ಮಾಡ್ತಾಯಿದ್ದೀವಿ. ಆಮೇಲೆ ಕೆಲವೊಂದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು, ಕೆಲವೊಂದು ಡಯಟ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದನ್ನು ಸ್ವಲ್ಪ ಫಾಲೋ ಮಾಡಿಬಿಡ್ತು ಅಂತಂದರೆ ನಿಮಗೆ ಭಾಳ ಒಳ್ಳೆಯದು. ಯಾಕಂದರೆ ನೋಡಿ, ಆವಾಗ ಹೇಳಿದೆ ನಾನು, ಯಾವಾಗ ಟೆಸ್ಟಿಸಲ್ಲಿ pH ಲೆವೆಲ್ ಇನ್ಕ್ರೀಸ್ ಆಯಿತು, ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಂತಂದರೆ ಸ್ಪರ್ಮ್ಸ್ನ ಸಾಯಿಸ್ತಾ ಬರುತ್ತೆ. ಸೊ ಆ್ಯಸಿಡಿಕ್ ಲೆವೆಲ್ ಕಡಿಮೆ ಮಾಡಬೇಕು ಅಂದರೆ ಆದಷ್ಟು ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ಇಂಥದ್ದೆಲ್ಲ ಕಡಿಮೆ ಮಾಡಬೇಕು. ಆದಷ್ಟು ಡ್ರೈ ಫ್ರೂಟ್ಸು, ಹಾಲಿನ ಪದಾರ್ಥಗಳು, ತುಪ್ಪ ಇಂಥದ್ದೆಲ್ಲ ಜಾಸ್ತಿ ಸೇವಿಸಬೇಕು. ಟೈಮಿಗೆ ಊಟ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು. ಹಿಂಗೆ ಮಾಡ್ತು ಅಂತಂದರೆ ಭಾಳ ಬೇಗ ಸ್ಪರ್ಮ್ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಅಜೂಸ್ಪರ್ಮಿಯಾ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಎಷ್ಟೇ ಜನ ಡಾಕ್ಟ್ರ್ ಹೇಳಲಿ, ಇಲ್ಲ ನಿಮ್ಮ 0 ಕೌಂಟ್ ಇದ್ದಾಗ ಅದು ಹೆಂಗೆ ಮಗು ಆಗುತ್ತೆ ಅಂತಂದರೆ, ನಾವು 0 ಕೌಂಟಿಂದನೇ ಸ್ಪರ್ಮ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಿಬಿಟ್ಟು ಮಗು ಆಗ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಯಾರೂ ಹೆದರ್ಕೊಳ್ಳೋದು ಬೇಡ. ನಿಮ್ದು ಇರ್ತಕ್ಕಂಥ ರಿಪೋರ್ಟ್ಸ್ಗಳನ್ನೆಲ್ಲ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಕಳಿಸ್ಬಿಡಿ, ನಮ್ಮ ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ನಿಮಗೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅಂತ ಕ್ಲಿಯರಾಗಿ ಡೀಟೇಲಾಗಿ ಹೇಳ್ತಾರೆ. ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅಜೂಸ್ಪರ್ಮಿಯಾ ಇದೆ, ಮೈಕ್ರೋಟೇಸಾ ಏನಾದರೂ ಆಲ್ರೆಡಿ ಮಾಡಿದ್ದಾರೆ ಅಂದರೆ ಮೈಕ್ರೋಟೇಸಾ ರಿಪೋರ್ಟ್ ಕೂಡ ನಮಗೆ ಕಳಿಸಿದರೆ ನಮ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಇನ್ನೂ ಕೂಡ ಈಸಿ ಆಗುತ್ತೆ. ಇಲ್ಲ ಅಂದರೆ ಬರೀ ಒಂದು ಸೆಮೆನ್ ಅನಾಲಿಸಿಸು, ಒಂದು ಸ್ಕ್ರೋಟಲ್ ಎಕ್ಸಾಮಿನೇಷನ್ನು, ಒಂದು ಹಾರ್ಮೋನಲ್ ಟೆಸ್ಟು, ಇವು 3 ರಿಪೋರ್ಟ್ಸು ತಾವು ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಒಂದು ಸರಿ ವಾಟ್ಸಪ್ಪಲ್ಲಿ ಕಳಿಸ್ತು ಅಂತಂದರೆ ನಮ್ಮ ಡಾಕ್ಟ್ರು ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ, ಎಷ್ಟು ದಿವಸ ಬೇಕಾಗುತ್ತೆ ಅದನ್ನೆಲ್ಲ ಡೀಟೇಲಾಗಿ ಹೇಳ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ಅಜೂಸ್ಪರ್ಮಿಯಾ ಬಗ್ಗೆ ಸ್ವಲ್ಪ ಅರಿವಾಗಿದೆ ಅಂದ್ಕೊಂಡಿದ್ದೀನಿ. ಏನೇ ಇದ್ದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಅದಕ್ಕೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ.
ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದ್ರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.